शिवाय ओम नमः 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 शिवाय
शिवाय ओम नमः 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 ओम शिवाय नमः शिवाय ओम 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 नमः शिवाय
नमः शिवाय ओम 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 नमः शिवाय जय गुरु बसवेश्वर ಲಿಂಗ ಪೂಜೆಯಲ್ಲಿ ಪ್ರಮುಖವಾಗಿ
5 ಹಂತಗಳನ್ನು ಮಾತಾಜಿಯವರು ವಿಭಾಗ ಮಾಡಿದ್ದಾರೆ. ಮೊದಲನೇದು ಲಿಂಗ ಪೂಜೆ, ಅಷ್ಟವಿಧಾರ್ಚನೆ. ಆಮೇಲೆ ಲಿಂಗ ಸ್ಥವನ ಅಂದರೆ ಪರಮಾತ್ಮನನ್ನ ಸ್ಮರಿಸೋದು, ಹಾಡೋದು, ಹೊಗಳೋದು, ವಚನಗಳ ಮೂಲಕ, ಹಾಡಿನ ಮೂಲಕ. ಆಮೇಲೆ ಲಿಂಗತ್ರಾಟಕ ಅಂದರೆ ಜಪ ಮಾಡ್ತಾ ಮಾಡ್ತಾ ಲಿಂಗತ್ರಾಟಕವನ್ನು ಮಾಡಿದ್ವಿ. ಈಗ ಇಷ್ಟೊತ್ತು ನಾವು ಮಾಡಿದ್ವಿ ಅದು. ಕೊನೆಯದಾಗಿ ಲಿಂಗ ಧ್ಯಾನ ಅಂತ ಹೇಳಿ ಲಿಂಗ ಧ್ಯಾನ ಪ್ರತ್ಯೇಕವಾಗಿ ಏನಿಲ್ಲ ನಮ್ಮ ವಚನ ಸಾಹಿತ್ಯದಲ್ಲಿ, ಆದರೆ ಕಣ್ಣನ್ನು ಮುಚ್ಚಿಯೂ ಕೂಡ ಲಿಂಗವನ್ನು ಧ್ಯಾನಿಸಬಹುದು ಅಂತ ಹೇಳ್ತಾರೆ. ಮೇದಾರಕ್ಯತೆ ಎನ್ನುವ ಶರಣ ಹೇಳ್ತಾರೆ, ಲಿಂಗ ಮುಚ್ಚಿದಲ್ಲದೆ ಕಣ್ಗಳ ಮುಚ್ಚಿದಲ್ಲದೆ ಲಿಂಗವು ಕಾಣಬಾರದು. ಅಂದ್ರೆ ಕಣ್ಗಳ ಮುಚ್ಚಿಯೇ ಅಂತರಂಗದಲ್ಲಿ ಪ್ರಾಣಲಿಂಗದ ಧ್ಯಾನವನ್ನು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗೆ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಿ ದೀರ್ಘವಾಗಿ ಉಸಿರಾಟ ಮಾಡಿ. ಧ್ಯಾನ ಅಂದ ಕೂಡಲೇ ತುಂಬ ಬಿಗಿ ಗಂಭೀರ ಆಗಬೇಡಿ, ಅದಕ್ಕೆ ಉಸಿರು ಶಬ್ದ ಬರಬೇಡ, ಉಸಿರು ಶಬ್ದ ಬರಬಾರ್ದು. ಎಲ್ಲರೂ ಸಾಮೂಹಿಕವಾಗಿ ಮಾಡುವಾಗ ನೀವು ಒಬ್ಬೊಬ್ಬರು ಮಾಡುವಾಗ ಪ್ರಾಣಾಯಾಮ ಮಾಡಿ, ಬೇಕಾದಷ್ಟು ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮದಲ್ಲಿ ಮೊದಲು ಕಷ್ಟ ಆಗುತ್ತೆ, ಅಂದರೆ ಉಷ್ಣ ಆಗುತ್ತೆ, ಮಾಡೋಕ್ಕೆ ಮನಸ್ಸಾಗಲ್ಲ. ಆದರೆ ವರ್ಷಗಟ್ಟಲೆ ಸಾಧನೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ಪ್ರಾಣಾಯಾಮ ನಿಮಗೆ ಅತ್ಯಂತ ಸಂತೋಷವನ್ನು ಕೊಡುತ್ತೆ. ಹಾಗೆ ಇಲ್ಲಿ ಧ್ಯಾನ ಮಾಡುವಾಗ ಬಹಳ ಜನ ಧ್ಯಾನದಲ್ಲಿ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದಂದ್ರೆ, ಒಂದು ಕೂತ್ಕೊಂಡು ನಿದ್ದೆ ಮಾಡೋದು ಕಲ್ತ್ಬಿಟ್ರೆ ಧ್ಯಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕೆಲವರು ಧ್ಯಾನದಲ್ಲಿ ನೋಡ್ಬೇಕು, ನೀವು ತಲೆಯೆಲ್ಲ ಮುಂದಕ್ಕೆ ಬಾಗ್ಬಿಟ್ಟಿರುತ್ತೆ, ಸೈಡ್ಗೆ ಹೊಡಿಬಿಟ್ಟಿರುತ್ತೆ, ಈ ಥರ ಎಲ್ಲ. ಅದು ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ನೀವು ಮೈ ಮರೆಯೋದಲ್ಲ, ಧ್ಯಾನ ಅಂದ್ರೆ ನಿದ್ದೆ ಅಲ್ಲ. ಧ್ಯಾನ ಅಂದ್ರೆ ಮನಸ್ಸನ್ನ ಸದ್ವಿಷಯಗಳಲ್ಲಿ ತೊಡಗಿಸೋದು, ಜೊತೆಗೆ ಉಸಿರಾಟದ ಮೇಲೆ ಗಮನ ಕೊಡೋದು, ಕಾನ್ಸಂಟ್ರೇಟ್ ಮಾಡೋದು. ದೀರ್ಘವಾಗಿ ಉಸಿರು ಬಿಡಿ, ಉಸಿರು ತೊಡೆ ಪ್ರಯತ್ನಪೂರ್ವಕವಾಗಿ ಉಸಿರಾಟ ಮಾಡಿ ಮನಸ್ಸನ್ನು ಹೃದಯದಲ್ಲಿ ಅಥವಾ ದೃಷ್ಟಿಯನ್ನು ಲಿಂಗದಲ್ಲಿ ಇಟ್ಟು ನಿಧಾನವಾಗಿ ಉಸಿರಾಟ ಮಾಡಿ ನೋಡೋಣ. ಎಷ್ಟೋ ಜನ ಮೂಗು ಸ್ವಚ್ಛ ಇಲ್ಲ, ಹಿಂಗೆ ದೀರ್ಘ ಉಸಿರಾಟ ಮಾಡೋಕೆ ಬಂದ ಕೂಡಲೇ ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಕಾರಣ ಅದು ಮೂಗು ಸ್ವಚ್ಛ ಇಲ್ಲ ಅಂತ. ಅದಕ್ಕೆ ಈಗ ನಾವು ಕೆಲವು ನಿಮಿಷ ಧ್ಯಾನದಲ್ಲಿ ಕಾಲ ಕಳೆಯೋಣ. ದೀರ್ಘವಾಗಿ, ಇದೇನು ಜಪದಷ್ಟು ದೀರ್ಘ ಇರಲ್ಲ, ಒಂದು 2 ನಿಮಿಷ ಮೌನವಾಗಿ ಕೂತ್ಕೊಳ್ಳಿ ನೋಡೋಣ. ಕಣ್ಣನ್ನು ಮುಚ್ಚಿ ತುಂಬ ಕಷ್ಟ ತಗೋಬೇಡಿ, ಸಹಜವಾಗಿ ದೀರ್ಘವಾಗಿ ಉಸಿರಾಟ ಮಾಡಿ. ಈಗ ಎಲ್ಲರಿಗೂ ಬರ್ತಕ್ಕಂಥ ಮಂಗಳವನ್ನೇ ಆಡೋಣ. ಓಂ ಗುರು ಬಸವಪ್ಪ ಆಡೋಣ. ಅಲ್ಲಿ ಆರತಿ ಕರ್ಪೂರ ಹಚ್ಚಿ ನಾನು ಬೆಳಗ್ಬಿಟ್ಟು ಕೊಡ್ತೀನಿ. ಎಲ್ಲರೂ ನೀವು ಕರ್ಪೂರವನ್ನು ಬೆಳಗಿ. ಈಗಲೇ ಯಾರು ಪಾದಕ ತಗೋಬೇಡಿ, ನೀವು ಪಾದಕ ಮಾಡ್ಕೋಬೇಡಿ ಸದ್ಯಕ್ಕೆ. ಪಾದಕ ಮಾಡೋದು ಆಮೇಲೆ ಮಂಗಳಾರತಿ ಹೇಳ್ಕೊಡ್ತೀವಿ. ಮೊದಲು ಮಂಗಳಾರತಿ ಮಾಡೋಣ. ಓಂ ಗುರು ಬಸವಪ್ಪ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರಗುರು ಶರಣ ವಿಭೋ ಶರಣಾಲೋಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ದೀನರ ಬಂಧು ನೀ ಸುರರಾದ
ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನೆಲ್ಲವೇ ಮಾಡುವುದರ ಕುಲ ಸಂಗಮದೇವ. ಹಾಲಗದ್ದು ನೀರಗದ್ದು ನಿನ್ನ ಧರ್ಮ ಶರಣ ಸತಿ ಲಿಂಗವೇ ವಿಶ್ವಗುರು ಸಾಯಿನಾಥನಿಗೆ ಜಯವಾಗಲಿ. ಸಕಲ ಜೀವಾತ್ಮರಿಗೆ ಜಯವಾಗಲಿ. ಜೈ ಗುರು ಬಸವೇಶ್ವರ. ಆ ಭೂತಕ್ಕೆ ತಟ್ಟೆಗೆ ಹಾಕ್ಬೇಡಿ. ಒಂದ್ ನಿಮಿಷ ಎಲ್ಲ ಒಂದು ಬುಟ್ಟಿ ತಗೊಳ್ಳಿ. ಆ ಕಣ್ಣಿಗೆ ಹೊತ್ಕೊಂಡು ಆ ಬುಟ್ಟಿಯಲ್ಲಿ ಹೂವನ್ನ ಹಾಕಿ, ಹೂವು ಪತ್ರೆ ಅದನ್ನ ಆಮೇಲೆ ಬಸವಣ್ಣನಿಗೆ ಮುಸಳ ಶೃಂಗಾರ ಮಾಡೋಣ. ನೀರನ್ನ ಒಂದು ಬಕೆಟ್ ಅಲ್ಲಿ ಸಂಗ್ರಹ ಮಾಡ್ಕೊಳ್ಳಿ ಮಧ್ಯದಲ್ಲೂ. ಅದನ್ನ ಎಲ್ಲಿ ಬೇಕಲ್ಲಿ ಚೆಲ್ಲಬೇಡಿ. ಅದನ್ನ ಗಿಡಕ್ಕೆ ಹಾಕ್ಬೇಕು. ಆಮೇಲೆ ಹೂಗಳನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತೆಗೆದು ಬುಟ್ಟಿಗೆ ಹಾಕ್ಬಿಡ್ತಾರೆ, ಮಧ್ಯಾಹ್ನ ಬುಟ್ಟಿ ಹೂವನ್ನು ಹೋಗ್ಬಿಡ್ತಾರೆ. ಹೂ ಸಾಯಂಕಾಲ ತನಕ ಬಾಡಂಗಿಲ್ಲ. ಹಾಗಾಗಿ ಅದನ್ನ ಫೋಟೋ ಕೊಡಿಸ್ರಿ. ಆಮೇಲೆ ಕೆಲವರಿಗೆ ಪೂಜೆ ಮಾಡಿದ್ಮೇಲೆ ಹೂವನ್ನ ನೀರನ್ನ ಮೈಗೆ ಹಚ್ಬಿಡ್ತಾರೆ, ಮೈಗೆಲ್ಲ. ಅದರಿಂದ ಹೂವನ್ನ ವ್ಯರ್ಥ ಮಾಡಬೇಡಿ. ಈಗೆಲ್ಲ ಸಂಗ್ರಹ ಮಾಡಿಬಿಟ್ಟು ಬಸವಣ್ಣನ ಫೋಟೋಕ್ಕೆ ಮುಸಳ ಈಗೆಲ್ಲರೂ ಇಟ್ಕೊಳ್ಳಿ. ಎಲ್ಲ ಬುಟ್ಟಿ ತಗೊಂಡು ಎಲ್ಲರೂ ಸಂಗ್ರಹ ಮಾಡಿ. ಆಮೇಲೆ ನೀರನ್ನು ಸಂಗ್ರಹ ಮಾಡಕ್ಕೆ ಒಂದು ಪ್ರತ್ಯೇಕ ಬಕೆಟ್ ಬುಟ್ಟಿ ತಗೊಳ್ಳಿ. ಆ ನೀರನ್ನ ನಾವು ಇದಕ್ಕೆ ಹಾಕೋಣ. ಈಗ ಪದಕ್ಕೆ ಮಾಡ್ಕೊಳ್ಳೋದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವು ವಿಭೂತಿ ಕೈಗೆ ಹಚ್ಕೊಳ್ಳೋದು. ಸ್ವಲ್ಪ ನೀರನ್ನ ಏನು ಇಟ್ಕೊಂಡಿರ್ತೀರಿ, ಮಧ್ಯ ಒಂದು ಸಣ್ಣ ಗ್ಲಾಸಲ್ಲಿ ಇಟ್ಕೊಂಡಿರಿ. ಅದ್ರಲ್ಲಿ ಸ್ವಲ್ಪ ನೀರು ಹಾಕೊಂಡು ಒಂದು ವಚನವನ್ನು ಹೇಳೋಣ ಎಲ್ಲರೂ ಕೂಡಿ. ಕರುಣಾಜಲ ವಿನಯ ಜಲ ಸಮತಾ ಜಲ. ಕರುಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮನಾಸ್ತಿ, ಲಿಂಗಪಾದೋದಕರಿಂದ ಪ್ರಾರಬ್ಧ ಕರ್ಮನಾಸ್ತಿ, ಜಂಗಮ ಪಾದೋದಕರಿಂದ ಆಗಾಮಿ ಕರ್ಮನಾಸ್ತಿ. ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮನಾಸ್ತಿ. ಕೂಡಲ ಚನ್ನ ಸಂಗಮ ದೇವ ಈ ತ್ರಿವಿಧೋದಕವ ನಿಮ್ಮ ಶರಣನೇ ಬಲ್ಲ. ಶರಣ. ಗುರುಗಳಿದ್ದಾಗ ನಾವು ಪಾದೋದಕ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಗುರುಗಳನ್ನೇ ಪಾದೋದಕ, ನಾವು ಲಿಂಗೋದಕ ಮಾಡಿಕೊಂಡು ಗುರುಗಳ ತಗೋಬೇಕು. ಗುರುಗಳು ಇಲ್ಲಿದ್ದಾಗ ನಾವು ಸಂಬಂಧಾಚರಣೆ ಅಂತ ಮಾಡಿ 3 ಸಾರಿ ಹೇಳಿಬೇಕು. ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ.